ಕನ್ನಡ ಎಷ್ಟೊತ್ತನಕ್ ಬರುತ್ತೆ ಆದ್ರೂ ಮಾತಾಡಲ್ಲ ಅಂತವ್ರಿಗೆ ಏನ್ ಹೇಳ್ತೀಯ? ಅವ್ರ ದುರಾಂಕಾರ ಕೊಬ್ಬು ಅವ್ರು ಬಂದ್ರು ಮಾತಾಡಲ್ಲ ಅಕ್ಕ. ಅವರು ಕಲಿಸ್ತಿದ್ಯಾಕ ಆದ್ರೂ ಅವ್ರು ಮಾತಾಡಲ್ಲ. ಅವ್ರ ಭಾಷೆಯಲ್ಲೇ ಮಾತಾಡ್ತಾರೆ ಅವರು. ಅವ್ರಿಗೆ ಸ್ವಲ್ಪ ದುರಾಂಕಾರ ಅಂತ. ಕರ್ನಾಟಕ ಅಂದ್ರೆ ನಮ್ಗೆ ಕನ್ನಡ ಭಾಷೆ ಮತ್ತೆ ನಮ್ಮ ಕರ್ನಾಟಕದಲ್ಲಿ ಒಳ್ಳೆ ಆಹಾರ ಸಿಗುತ್ತೆ. ಜ್ಞಾನಪೀಠ ಪ್ರಶಸ್ತಿ ಅವರೆಲ್ಲ ನಮ್ಮ ಕರ್ನಾಟಕಕ್ಕೆ ಒಳ್ಳೆ ಹೆಸರು ಮಾಡಿ ಹೋಗಿದ್ದಾರೆ. ಮತ್ತೆ ಸಾಂಸ್ಕೃತಿಕ ಆಟಗಳು ಮತ್ತೆ ಪದಗಳು ಮತ್ತೆ ಹಾಡುಗಳು, ಹಳೆ ಹಾಡುಗಳು, ಅದನ್ನ ಕಬಾಟ ಆಡಿಸಿ. ಅದು ದುರಾಂಕಾರ ಜಾಸ್ತಿ. ನಾವು ನಮ್ ತನನ ಉಳ್ಸ್ಕೋಬೇಕು, ನಮ್ ಕನ್ನಡತನನ ಉಳ್ಸ್ಕೋಬೇಕು. ನಮ್ಗೆ ಕನ್ನಡ ಅನ್ನೋದು ನಮ್ಮ ಕರ್ನಾಟಕದಲ್ಲೇ ಜಾಸ್ತಿ ಬಳಸೋದು. ಅದರಿಂದ ನಾವು ಕನ್ನಡ ರಾಜ್ಯೋತ್ಸವ ಸೆಲೆಬ್ರೇಟ್. ನಂಗೆ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಕಲಿಸ್ತಿದೀನಿ. ಈಗೇನು ಟ್ಯೂಷನ್ ಬರ್ತಿದ್ದಾರೆ ಕನ್ನಡ ಕಲಿಯೋದು. ಅವ್ರ ದುರಾಂಕಾರ ಅಂತ ಅರ್ಥ. ಸ್ಟೇಟ್ಸ್ಗೋಸ್ಕರ ಬೇರೆ ಭಾಷೆ ಬಳಸ್ತಾರೆ. ಕರ್ನಾಟಕದಲ್ಲಿ ಪರಿಸರ, ಈ ಕನ್ನಡಿಗರು, ಇವ್ರನ್ನ ರೈತರು ಎಲ್ಲ ಜ್ಞಾಪಕ ಬರುತ್ತೆ. ಕನ್ನಡವೇ ನಿತ್ಯ, ಕನ್ನಡವೇ ಸತ್ಯ, ಕನ್ನಡವೇ ಹಸಿರು, ಕನ್ನಡವೇ ಉಸಿರು. ಕನ್ನಡ ಎಷ್ಟೊತ್ತನಕ್ ಬರುತ್ತೆ ಆದ್ರೂ ಮಾತಾಡಲ್ಲ ಅಂತವ್ರಿಗೆ ಏನ್ ಹೇಳ್ತೀಯ? ಅವ್ರ ದುರಾಂಕಾರ ಕೊಬ್ಬು ಅವ್ರು ಬಂದ್ರು ಮಾತಾಡಲ್ಲ ಅಕ್ಕ. ಅವರು ಎಷ್ಟೋ ರಾಜ್ಯದಿಂದ ನಮ್ಮ ರಾಜ್ಯಕ್ಕೆ ಬರ್ತಾರೆ. ಸೊ ಅಂತವ್ರಿಗೆ ಯಾವ್ದಾದ್ರು ಕನ್ನಡ ಕಲ್ಸೋದಕ್ಕೆ ಟ್ರೈ ಮಾಡಿದ್ಯಾ? ಕಲಿಸ್ತಿದ್ಯಾಕ ಆದ್ರೂ ಅವ್ರು ಮಾತಾಡಲ್ಲ. ಅವ್ರ ಭಾಷೆಯಲ್ಲೇ ಮಾತಾಡ್ತಾರೆ ಅವರು. ಅವ್ರಿಗೆ ಸ್ವಲ್ಪ ದುರಾಂಕಾರ ಅಂತ. ಕರ್ನಾಟಕ ಅಥವಾ ಕನ್ನಡ ಅಂದ್ರೆ ನಿನ್ಗೇನ್ ನೆನಪಾಗುತ್ತೆ? ಕರ್ನಾಟಕ ಅಂದ್ರೆ ನಮ್ಗೆ ಕನ್ನಡ ಭಾಷೆ ಮತ್ತೆ ನಮ್ಮ ಕರ್ನಾಟಕದಲ್ಲಿ ಒಳ್ಳೆ ಆಹಾರ ಸಿಗುತ್ತೆ. ಜ್ಞಾನಪೀಠ ಪ್ರಶಸ್ತಿ ಅವರೆಲ್ಲ ನಮ್ಮ ಕರ್ನಾಟಕಕ್ಕೆ ಒಳ್ಳೆ ಹೆಸರು ಮಾಡಿ ಹೋಗಿದ್ದಾರೆ. ಕನ್ನಡ ರಾಜ್ಯೋತ್ಸವ ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ವಿ? ಅದೇ ಸಾಂಸ್ಕೃತಿಕ ಆಟಗಳು ಮತ್ತೆ ಪದಗಳು ಮತ್ತೆ ಹಾಡುಗಳು, ಹಳೆ ಹಾಡುಗಳು, ಅದನ್ನ ಕಬಾಟ ಆಡಿಸಿ. ಕನ್ನಡದ ಬಗ್ಗೆ ಯಾವ್ದೋ ಒಂದು ಡೈಲಾಗ್ ಇಲ್ಲ ಸೆಂಟೆನ್ಸ್ ಹೇಳಿ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಅದು ದುರಾಂಕಾರ ಜಾಸ್ತಿ. ಕನ್ನಡ ರಾಜ್ಯೋತ್ಸವ ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ವಿ? ಕನ್ನಡ ರಾಜ್ಯೋತ್ಸವ ಯಾಕೆ ಸೆಲೆಬ್ರೇಟ್ ಮಾಡ್ಬೇಕು ಅಂದ್ರೆ ನಾವು ನಮ್ ತನನ ಉಳ್ಸ್ಕೋಬೇಕು, ನಮ್ ಕನ್ನಡತನನ ಉಳ್ಸ್ಕೋಬೇಕು. ನಮ್ಗೆ ಕನ್ನಡ ಅನ್ನೋದು ನಮ್ಮ ಕರ್ನಾಟಕದಲ್ಲೇ ಜಾಸ್ತಿ ಬಳಸೋದು. ಅದರಿಂದ ನಾವು ಕನ್ನಡ ರಾಜ್ಯೋತ್ಸವ ಸೆಲೆಬ್ರೇಟ್ ಮಾಡ್ತೀವಿ. ಕನ್ನಡಾಂಬೆ ಅಥವಾ ಕರ್ನಾಟಕ ಅಂದ ತಕ್ಷಣ ನಿಮ್ಗೇನ್ ನೆನಪಾಗುತ್ತೆ? ನಂಗೆ ಡಾಕ್ಟರ್ ರಾಜ್ಕುಮಾರ್ ಅವ್ರ ನೆನಪು ಬರ್ತಾರೆ. ಈಗ ಎಷ್ಟೋ ಜನ ಬೇರೆ ರಾಜ್ಯದ ನಮ್ಮ ರಾಜ್ಯಕ್ಕೆ ಬರ್ತಾರೆ, ಬಟ್ ಅವ್ರಿಗೆ ಕನ್ನಡ ಬರಲ್ಲ. ನೀನ್ ಯಾವ್ದಾದ್ರು ಕಲ್ಸೋದಕ್ಕೆ ಟ್ರೈ ಮಾಡಿದ್ಯಾ? ಕಲಿಸ್ತಿದೀನಿ. ಈಗೇನು ಟ್ಯೂಷನ್ ಬರ್ತಿದ್ದಾರೆ ಕನ್ನಡ ಕಲಿಯೋಕೆ. ಎಷ್ಟ್ ಜನ ಇದಾರೆ ಸ್ಟೂಡೆಂಟ್ಸ್? ಇಬ್ರು ಬರ್ತಿದ್ದಾರೆ. ಹಿಂದಿ ಬರ್ತಾ ಇರ್ತಾರೆ, ಅವ್ರು ಕನ್ನಡ ಬರಲ್ಲ ಅಂತ ಈಗ ಬರ್ತಿದ್ದಾರೆ. ಕನ್ನಡ ಕಲಿಸ್ತಾ ಇದ್ರಿ ನೀವು? ನೈಸ್. ಕನ್ನಡದ ಬಗ್ಗೆ ಒಂದು ಕೊಟೇಶನ್ ಹೇಳ್ಬೋದಾ? ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ದುರಾಂಕಾರ. ಕನ್ನಡ ರಾಜ್ಯೋತ್ಸವನ ನೀವು ಯಾವ ರೀತಿ ಸೆಲೆಬ್ರೇಟ್ ಮಾಡ್ತೀವಿ? ಹೆಮ್ಮೆಯಿಂದ ಸೆಲೆಬ್ರೇಟ್ ಮಾಡ್ತೀವಿ. ಕನ್ನಡ ಅಂದ್ರೆ ಅಥವಾ ಕನ್ನಡಾಂಬೆ ಅಂದ್ರೆ ಅಥವಾ ಕರ್ನಾಟಕ ಅಂದ್ರೆ ನಿನಗೇನ್ ನೆನಪಾಗುತ್ತೆ? ಕರ್ನಾಟಕ ಅಂದ್ರೆ ನಾವು ಇಲ್ಲಿ ಹುಟ್ಟಿದೀವಿ ಅಂತ ಹೆಮ್ಮೆ ಆಗುತ್ತೆ, ಖುಷಿ ಆಗುತ್ತೆ. ಎಷ್ಟೋ ಜನ ಬೇರೆ ರಾಜ್ಯದಿಂದ ಬಂದು ನಮ್ಮ ರಾಜ್ಯದಲ್ಲಿ ಇರ್ತಾರೆ, ಬಟ್ ಕನ್ನಡ ಮಾತಾಡಕ್ ಬರಲ್ಲ. ನೀನ್ ಯಾವ್ದಾದ್ರು ಕಲ್ಸೋದಕ್ಕೆ ಟ್ರೈ ಮಾಡಿದ್ಯಾ? ಟ್ರೈ ಮಾಡಿ. ಕನ್ನಡದ ಬಗ್ಗೆ ಒಂದು ಕೊಟೇಶನ್ ಹೇಳ್ಬೋದಾ? ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಅವ್ರ ದುರಾಂಕಾರ ಅಂತ ಅರ್ಥ. ಸ್ಟೇಟ್ಸ್ಗೋಸ್ಕರ ಬೇರೆ ಭಾಷೆ ಬಳಸ್ತಾರೆ. ಈಗ ಬೇರೆ ರಾಜ್ಯದಿಂದ ಬಂದು ನಮ್ಮ ರಾಜ್ಯದಲ್ಲಿ ಇರ್ತಾರೆ, ಬಟ್ ಕನ್ನಡ ಮಾತಾಡಕ್ ಬರಲ್ಲ. ಅಂತವ್ರಿಗೆ ಯಾವ್ದಾದ್ರು ಕಲ್ಸೋದಕ್ಕೆ ಟ್ರೈ ಮಾಡಿದ್ಯಾ? ಮಾಡಿ. ಈಗ ಕನ್ನಡ ಅಂದ್ರೆ ಕನ್ನಡಾಂಬೆ ಅಂದ್ರೆ ನಿನಗೇನ್ ನೆನಪಾಗುತ್ತೆ? ಈ ಕರ್ನಾಟಕದಲ್ಲಿ ಪರಿಸರ, ಈ ಕನ್ನಡಿಗರು, ಇವ್ರನ್ನ ರೈತರು ಎಲ್ಲ ಜ್ಞಾಪಕ ಬರುತ್ತೆ. ಕನ್ನಡ ರಾಜ್ಯೋತ್ಸವ ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ವಿ? ಕನ್ನಡಂಬೆಗೆ ಪೂಜೆ ಮಾಡಿ ಬಾವುಟನ್ನಿಟ್ಟು ಈ ಕರ್ನಾಟಕವನ್ನು ಕನ್ನಡಿಗರು ಇನ್ನ ಹೆಚ್ಚು ಮಾಡ್ಬೇಕಂತ ಮಾಡ್ತೀವಿ. ಕನ್ನಡದ ಬಗ್ಗೆ ಒಂದು ಸೆಂಟೆನ್ಸ್ ಹೇಳು ಅಥವಾ ಕೊಟೇಶನ್ ಹೇಳು. ಕನ್ನಡವೇ ನಿತ್ಯ, ಕನ್ನಡವೇ ಸತ್ಯ, ಕನ್ನಡವೇ ಹಸಿರು, ಕನ್ನಡವೇ ಉಸಿರು.